ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಪೊಲೀಸರಿಂದ ಹಲ್ಲೆಗೊಳಗಾದ ಅಕ್ಷತಾ ಪೂಜಾರಿಗೆ ನ್ಯಾಯ ಕೊಡಬೇಕೆನ್ನುವ ಆಗ್ರಹಿಸಿ ಉಗ್ರ ಪ್ರತಿಭಟನೆ ನಡೆಯಿತು. ಬ್ರಹ್ಮಾವರ ಪೊಲೀಸ್ ಠಾಣಾ ಆವರಣದಲ್ಲಿ ನೂರಾರು ಜನ ಪ್ರತಿಭಟನಾಕಾರರು ಸೇರಿದ್ರು. ಹಲ್ಲೆಗೊಳಗಾದ ಅಕ್ಷತಾ ಪೂಜಾರಿ ನೀಡಿರುವ ದೂರಿನ ಆಧಾರದಲ್ಲಿ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ರು. ಅಕ್ಷತಾ ನೀಡಿರುವ ದೂರಿನಂತೆ ಎಫ್ಐಆರ್ ಮಾಡಿದೆ. ಆಕೆಯ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ಅಕ್ಷತಾಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಸಿದ್ರು. ಪೊಲೀಸರು ಹಲವು ಹಂತಗಳಲ್ಲಿ ಸಂಧಾನಕ್ಕೆ ಪ್ರಯತ್ನಿಸಿದ್ರು. ಜಿಲ್ಲಾಡಳಿತದ ಅಧೀನದಲ್ಲಿರುವ ಪೊಲೀಸರ ವಿರುದ್ಧ ದೂರು ದಾಖಲಿಸುವ ಪ್ರಾಧಿಕಾರಕ್ಕೆ ದೂರು ದಾಖಲಿಸುವಂತೆ ಹೇಳಿದ್ರು. ಪ್ರತಿಭಟನಾಕಾರರು ಜಗ್ಗಲಿಲ್ಲ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದರೂ ಪ್ರಯೋಜನವಾಗಿಲ್ಲ. ಹೋರಾಟ ಮತ್ತಷ್ಟು ತೀವ್ರಗೊಂಡಾಗ ಹೆಚ್ಚುವರಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿಕೊಳ್ಳಲಾಯಿತು. ಸಂಧಾನದ ಎಲ್ಲ ಯತ್ನಗಳು ವಿಫಲವಾದ ಬಳಿಕ ಅಕ್ಷತಾ ನೀಡಿರುವ ದೂರಿನ ಆಧಾರದಲ್ಲಿ ಇವರ ವಿರುದ್ಧ ಎಫ್ಐಆರ್ ಮಾಡಲು ಪೊಲೀಸರು ಸಮ್ಮತಿಸಿದ್ರು. 14 ವರ್ಷ ಹಳೆಯ ಅಪಘಾತ ಪ್ರಕರಣದಲ್ಲಿ ಆರೋಪಿಯಾಗಿರುವ ಆಶಿಕ್ ಎಂಬ ಯುವಕನನ್ನ ಬಂಧಿಸುವ ನೆಪದಲ್ಲಿ ಪೊಲೀಸರು ಅಕ್ಷತಾ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ಮೈಕಲ್ಲಿ ಮಾತಾಡಿ ಏನು ಫಿರ್ಯಾದಿ ನೀಡಿದ್ದೀರಿ ಅದರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ನಿಮಗೆ ಎಫ್ಐಆರ್ ಕಾಪಿ ಕೊಡ್ತೇವೆ. ಅಲ್ಲಿ ತನಕ ನೀವೆಲ್ಲ ನೀವೇನು ಫಿರ್ಯಾದಿ ನಮೂದಿಸಿದ್ರಿ ಅದರ ಪ್ರಕಾರ ಇಬ್ಬರು ವ್ಯಕ್ತಿ ದೇವೇಂದ್ರ ಮತ್ತು ಅವನ ಮಗ ಮತ್ತು ಇಬ್ಬರು ವಾರಂಟ್ ಜಾರಿಗೆ ಹೋದ ವಾರಂಟ್ ಜಾರಿಗೆ ಹೋದ 3 ಇದರಲ್ಲಿ ಏನಿದೆ ಅದರ ಪ್ರಕಾರ ನೀವು ಅಲ್ಲಿ ಎಲ್ಲ ಗೊತ್ತಿದೆ. ಅಕ್ಷತಾ ಪೂಜಾರಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇವೆ. ಬಡ ಹೆಣ್ಮಗಳು, ಶಾಲೆ ಕಲಿಯುವಂಥ ವಿದ್ಯಾರ್ಥಿನಿ. ಆದ್ದರಿಂದ ಅವಳಿಗೆ ಎಲ್ಲ ಸಮಸ್ತ ಉಡುಪಿಯ ಬಂಧುಗಳು ಇವತ್ತು ನಮ್ಮ ಜೊತೆ ಸೇರಿದರು. ಜಾತಿ ನೀತಿ ನೋಡಲಿಲ್ಲ, ರಾಜಕೀಯ ನೋಡಲಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಅವಳಿಗೊಂದು ನ್ಯಾಯ ಕೊಡಬೇಕು ಅಂತ 4 ಗಂಟೆಗಳ ಅವಿರತ ಶ್ರಮದಲ್ಲಿ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಮನಗಂಡು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಒಂದು ಹೆಣ್ಣು ತೇಜೋವಧೆ ಮಾಡುವುದು ಸುಲಭ. ಬಡ ಹೆಣ್ಣು, ತಾಯಿ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳನ್ನು ಇಷ್ಟು ಕಲಿಸಿದ್ದಾರೆ. ಇವತ್ತಿಗೆ ಅವಳ ಭವಿಷ್ಯ ಹಾಳಾದರೆ ಮುಂದೆ ಏನು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಒಂದು ತಾಯಿಯಾಗಿ ನಾನು ಅವಳಿಗೆ ಇವತ್ತು ನಾನು ಸಹಾಯ ಮಾಡ್ಕೊಂಡು ಬಂದೆ. ಇವತ್ತು ಎಲ್ಲ ಸಮಸ್ತ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾಕಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ತಾವೆಲ್ಲರೂ ಬರ್ತೀರಿ ಎನ್ನುವುದು ಈ ಸಮಯದಲ್ಲಿ ಗೊತ್ತಾಯಿತು. ಇಂತಹ ವ್ಯವಸ್ಥೆ ಇನ್ನು ಆಗಬಾರ್ದು. ನಮ್ಮನ್ನು ರಕ್ಷಣೆ ಮಾಡುವಂತಹ ರಕ್ಷಕರೇ ಹೀಗೆ ಮಾಡಬಾರ್ದು ಎನ್ನುವಂತಹ ಒಂದು ಪಾಠವನ್ನು ಪೊಲೀಸ್ ವರಿಷ್ಠಾಧಿಕಾರಿಯವರು ಇವತ್ತು ತಿಳಿಸಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅಕ್ಷತಾ ಪೂಜಾರಿ ಪ್ರಕರಣಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಬ್ರಹ್ಮಾವರದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದೇವೆ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಈವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಭಾಳಷ್ಟು ನಮ್ಮಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಜಾತಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದರೆ ಒಂದು ಹೆಣ್ಣು ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಅವಳಿಗೊಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಕಡೆಯ ಸಂಘ ಸಂಸ್ಥೆಯವರು ಬಂದು ಹೋರಾಟವನ್ನು ಮಾಡಿದಂಥದ್ದು. ಭಾಳಷ್ಟು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಉಡುಪಿ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೊನೆಗೆ ನಮ್ಮ ಒಂದು ಹೋರಾಟದ ಅವರಿಗೆ ವಿಚಾರ ಗೊತ್ತಾಗಿ ಮತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು.
ಹಾಗೆ ಈಗ ಕೂಡ FIR ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರ್ಬೋದು, ಆದರೆ ಎಲ್ಲ ಪೊಲೀಸರು ಕೂಡ ಒಳ್ಳೆಯದಿಲ್ಲ ಅಂತ ಹೇಳಿ ಅಲ್ಲ. ಕೆಲವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಆದರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಕೇಸುಗಳು ಆಗಿದೆ. ಇವತ್ತು ಅವರೊಂದು FIR ಮಾಡಿದಂಥ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅದು ಕೂಡ ಒಂದು ಸುಳ್ಳು FIR ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಇಂಥದ್ದೆಲ್ಲ ಮಾಡಿಕೊಂಡು ಒಬ್ಬರಿಗೆ ನ್ಯಾಯ ಕೊಡಬೇಕು. ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಕೇಳಿದಾಗೆ ಮಾಡುವಂಥ ರೀತಿ ಆಗಬಾರ್ದು. ಹಾಗೆ ನಮಗೆ ಇವತ್ತು ಈಗ ಏನಂತ ಹೇಳಿದರೆ ಈಗ ನಮಗೆ ಒಂದು ಜಯ ಸಿಕ್ಕಿದೆ. ಈಗಾಗಲೇ ಅಲ್ಲಿ ಬಂದಂಥ 5 ಮಂದಿಗಳ ವಿರುದ್ಧ FIR ಆಗಿದೆ. ಮುಂದೆ ನಾವು ಏನಂತ ಹೇಳಿದರೆ ಏನೊಂದು ಅವಳ ಮೇಲೆ ಒಂದು FIR ಆಗಿದೆ, ಅದು ತನಿಖೆ ಆಗಲಿ, ನಮಗೇನು ಬೇಜಾರಿಲ್ಲ. ಯಾಕಂತ ಹೇಳಿದರೆ ಅದು ಸುಳ್ಳು FIR, ಅದರಲ್ಲಿ ನಾವು ಏನು ಕೇಳಲಿಕ್ಕೆ ಹೋಗೋದಿಲ್ಲ. ಪೊಲೀಸರು ಅದನ್ನು ಯಾವ ರೀತಿಯಲ್ಲಿ ತನಿಖೆ ಬೇಕಾದರೆ ಮಾಡಲಿ, ನಮಗೇನು ಹೆದರಿಕೆ ಇಲ್ಲ. ಯಾಕಂತ ಹೇಳಿದರೆ ಅದು ನಮಗೆ ವಿಶ್ವಾಸ ಇದೆ, ಅದರಲ್ಲಿ ಯಾವುದೇ ತಪ್ಪು ಅಕ್ಷತಾ ಪೂಜಾರಿ ಅವರ ಮನೆಯಿಂದ ಆಗಲಿಲ್ಲ. ಆದ್ದರಿಂದ ಇವತ್ತು ಅಕ್ಷತಾ ಪೂಜಾರಿಯ ದೂರು ಏನು ದಾಖಲಾಗಿದೆ ಅದನ್ನು ನಾವು ಮಾತ್ರ ಬಿಡುವುದಿಲ್ಲ. ಅದು ಎಲ್ಲಿವರೆಗೆ ಅದು ಹೋಗ್ತದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸ್ತಾರೆ ಅಂತ ನೋಡ್ತೇವೆ. ತನಿಖೆ ಮಾಡಿ ಅವರಿಗೆ ಒಂದು ನ್ಯಾಯವನ್ನು ಅಕ್ಷತಾ ಪೂಜಾರಿಯವರು ಖಂಡಿತವಾಗಿ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ಸಂಘಟನೆಗಳು ಒಟ್ಟು ಸೇರಿ ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಆರೋಪಿಯ ರಕ್ಷಣೆಗೆ ನೀವು ಹೋಗ್ತಾ ಇದ್ದೀರಿ ಅನ್ನೋ ಸಂದೇಶ ಹೋಗಬಾರ್ದು. ಅದನ್ನು ಹೇಗೆ ನೋಡಿ, ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಏನಂತ ಹೇಳಿದರೆ ಆರೋಪಿಗೂ ಅಕ್ಷತೆಗೂ ಸಂಬಂಧನೇ ಇಲ್ಲ. ಯಾಕಂತ ಹೇಳಿದರೆ ಪೊಲೀಸರು ಅಲ್ಲಿ ಏನು ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ನ ಆದೇಶವೂ ಕೂಡ ಇಲ್ಲ. ಆದೇಶ ಇರುವಂಥದ್ದು ಕೋರ್ಟ್ ಅಮೀನಿಗೆ. ಕೋರ್ಟ್ ಅಮೀನ್ನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡಬೇಕಂತ ಹೇಳುವಂಥದ್ದು. ಆದರೆ ಇವತ್ತು ಪೊಲೀಸರಲ್ಲಿ ಓದದ್ದು ಅಕ್ರಮ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಯಾರು ಒಬ್ಬ ವಿಕ್ಟಿಮ್ ಅವರು ಏನು ಯಾರೊಬ್ಬ ಇದಿದ್ದಾರೆ ಏನು ನೀವು ಹೇಳಿದ್ದೀರಲ್ವಾ, ಬೇರೆಯವರಿಗೆ ರಕ್ಷಣೆ ಮಾಡು, ಇದು ರಕ್ಷಣೆ ಪ್ರಶ್ನೆ ಇಲ್ಲ. ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರೆಂಟ್ ಇಶ್ಯೂ ಮಾಡಿದರೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಅಲ್ಲಲ್ಲ ಅವರನ್ನು ರಕ್ಷಣೆ ಮಾಡೋದಿಲ್ಲ. ನಾವು ಅಕ್ಷತಾ ಪೂಜಾರಿಗೆ ಅವರಲ್ಲಿ ನಡ್ಕೊಂಡಂಥ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂಥದ್ದು ಬಿಟ್ಟರೆ ಮತ್ತು ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರೆಂಟ್ನ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಅದರ ಬಗ್ಗೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.